ನಮಸ್ಕಾರ ಅಭ್ಯರ್ಥಿಗಳೇ ಹಾಗೂ ಪಾಲಕರಿಗೆ. ಇಲ್ಲಿ ಮೊರಾರ್ಜಿ ದೇಸಾಯಿ ಮತ್ತು ಇದರ ನಮಗೆ ಆದರ್ಶ ವಿದ್ಯಾಲಯ ಮತ್ತು ನವೋದಯದ ಒಂದು ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಇಲ್ಲಿ ಕೇಳಲಾಗಿದೆ. ಅಭ್ಯರ್ಥಿಗಳು ನನಗೆ ಕಾಮೆಂಟ್ಸನ್ನು ಹಾಕಿದ್ದಾರೆ. ಸೊ ಈಗಾಗಲೇ 3ನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆ ಕ್ಲೋಸ್ ಇದ್ರದ್ದಾಗಿದೆ. ಯಾವುದು ಆದರ್ಶ ವಿದ್ಯಾಲಯದ ಕ್ಲೋಸ್ ಆಗಿದೆ. ಅವರು 4ನೇ ಸುತ್ತಿಂದ ಮಾಡ್ತಾರೋ ಅಥವಾ ಅಲ್ಲೇ ಒಂದು ಸ್ಕೂಲ್ಗಳಲ್ಲಿ ಭರ್ತಿ ಮಾಡ್ಕೊತಾರೆ ಅನ್ನೋದನ್ನು ಅವ್ರಿಗೆ ಬಿಟ್ಟಿರುವಂಥದ್ದು. ನನಗೂ ಕೂಡ ಯಾವುದೇ ಥರಂಥ ಮಾಹಿತಿಯನ್ನು ಇನ್ನೂ ಕೂಡ ಶೇರ್ ಆಗಿಲ್ಲ. ಅದರ ಜೊತೆಗೆ ಈಗಾಗಲೇ 4ನೇ ಸುತ್ತಿನ ಕೌನ್ಸಿಲಿಂಗ್ ಮೊರಾರ್ಜಿ ದೇಸಾಯಿದು ರನ್ನಿಂಗಲ್ಲಿದೆ. ಅಡ್ಮಿಷನನ್ನು ಮಾಡಿಸ್ತಾ ಇದ್ದಾರೆ ಸೋಮವಾರದಿಂದ ವಿದ್ಯಾರ್ಥಿಗಳು. ಆದರೆ ಈಗ ಬಂದಿರುವಂಥ ಪ್ರಶ್ನೆಯಲ್ಲಿ ಕೇಳ್ತಾ ಇದ್ದಾರೆ, ಸರ್ ಶಿವಮೊಗ್ಗ ಜಿಲ್ಲೆಯಲ್ಲಿ ಸೀಟ್ ಖಾಲಿ ಇದ್ದರೆ ಸಹಾಯ ಮಾಡಿ. ನಮ್ಮ ಮಗ ಡಾಕ್ಟರ್ BR ಅಂಬೇಡ್ಕರ್ ಆಶ್ರಮ ವಸತಿ ಶಾಲೆಯಲ್ಲಿ ಓದಿದ್ದಾನೆ. ಅವನು 40 ಆಗಿದೆ. ನಮ್ಮದು 3B, ದಯವಿಟ್ಟು ಸಹಾಯ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಮಾರ್ಯಾರ ಸಹಾಯ ಮಾಡೋಂಗಿದ್ದರೆ ನಮ್ಮ ಜಿಲ್ಲೆಯಲ್ಲಿ ನಾನು ಭಾಳಷ್ಟು ನಮ್ಮ ವಿದ್ಯಾರ್ಥಿಗಳಿದ್ದಾರೆ, ಅಭ್ಯರ್ಥಿಗಳಿದ್ದಾರೆ, ಅವ್ರಿಗೆ ಸಹಾಯ ಮಾಡಿಬಿಡ್ತಿದ್ದೆ. ಬಟ್ ನಾನು ದೊಡ್ಡ ಮೇಲಧಿಕಾರಿನೂ ಅಲ್ಲ, ನಾನು ಜಸ್ಟ್ ಮಾರ್ಗದರ್ಶನವನ್ನು ಮಾಡುವಂಥ ಒಬ್ಬ ಶಿಕ್ಷಕ ಮಾತ್ರ. ಸೊ ಹೀಗಾಗಿ ನೋಡಿ, ನಿಮ್ಮ ಜಿಲ್ಲೆಯಲ್ಲಿರುವಂಥದ್ದು ನಿಮಗೆ ಗೊತ್ತಿರುತ್ತೆ. ನೀವಾಗಿ ಈಗಾಗಲೇ 4ನೇ ಸುತ್ತಿನ ಕೌನ್ಸಿಲಿಂಗ್ ಉಳಿಕೆ ಅಂದರೆ ಸೀಟು ಉಳಿಕೆಯಾಗಿರುವ ಒಂದು ಲಿಸ್ಟನ್ನು ಬಿಟ್ಟುಬಿಟ್ಟಿದ್ದಾರೆ. ಎಲ್ಲೆಲ್ಲಿ ಸೀಟ್ ಉಳಿದಿದ್ದು ಅದನ್ನು ಭರ್ತಿ ಕೂಡ ಮಾಡಲಾಗಿದೆ. ಅಂದರೆ ವಿದ್ಯಾರ್ಥಿಗಳಿಗೆ ಅದನ್ನು ಕೊಟ್ಟುಬಿಟ್ಟಿದ್ದಾರೆ ಸೀಟ್ಗಳನ್ನು. ಇನ್ ಕೇಸ್ ಆಫ್ ಅಲ್ಲೇನಾದರೂ ಅವರು 4ನೇ ಸುತ್ತಿನಲ್ಲಿ ಹೋಗಿ ಅಡ್ಮಿಷನ್ ಮಾಡಿಸಿಲ್ಲ ಅಂದರೆ ಸೀಟ್ ಖಾಲಿ ಉಳಿಯುತ್ತೆ. ಅದನ್ನೇನು ಮಾಡ್ಬೋದು, ನಿಮ್ಮ ಸ್ಕೂಲ್ಗಳಲ್ಲಿ ಅದೇ ಸ್ಕೂಲ್ಗಳಲ್ಲಿ ಏನು ಮಾಡ್ಬೋದು, ಹೆಡ್ ಮಾಸ್ಟರ್ ಮತ್ತು ಮೇಲಧಿಕಾರಿಗಳು ಕೂಡ್ಕೊಂಡು ಡಿಸಿಷನ್ ಮಾಡ್ಕೊಂಡು ಅಲ್ಲೇ ಅಡ್ಮಿಷನ್ ತೊಗೊಂಡ್ಬಿಡ್ಬೋದು ಡೈರೆಕ್ಟಾಗಿ. ಸೊ ಹೀಗಾಗಿ ನೀವು ಬೆಟರ್ ಏನಂತಂದರೆ, ನೀವು ನಿಮ್ಮ ಜಿಲ್ಲೆಯಲ್ಲಿ ಇದ್ದರೆ ನಿಮ್ಮ ಜಿಲ್ಲೆಯಲ್ಲಿ ಹೋಗಿ ನೀವು ಅಲ್ಲಿ ಮಾಹಿತಿಯನ್ನು ಕಲೆ ಹಾಕಿ. ಸರ್ ನವೋದಯ ಸೀಟು ವಿಜಯನಗರ ಡಿಸ್ಟಿಕ್ ಎಷ್ಟು ಪರ್ಸೆಂಟೇಜ್ ನಿಂತಿದೆ ಹೇಳಿ ಅಂತ. ಸೊ ನೋಡಿ ಮಾನ್ಯರು, ಏನಾಗಿದೆ ಅಂತಂದರೆ ನವೋದಯ ವಿದ್ಯಾಲಯದ್ದು ಲೀಸ್ಟ್ಗಳನ್ನು ಬಿಡುವುದಿಲ್ಲ. ಅವ್ರು ಏನು ಮಾಡ್ತಾರೆ ಅಂತಂದರೆ ಆಯಾ ಸ್ಕೂಲ್ಗಳಿಗೆ ಲಿಸ್ಟ್ಗಳನ್ನು ಕೊಡ್ತಾರೆ. ಆ ಸ್ಕೂಲ್ನವ್ರು ಏನು ಮಾಡ್ತಾರೆ ಅಂದರೆ ಕಾಲ್ಗಳನ್ನು ಮಾಡಿ ಅಭ್ಯರ್ಥಿಗಳನ್ನು ಕರೆಸಿಕೊಂಡು ಅಡ್ಮಿಷನ್ ತೊಗೊತಾರೆ. ಸೊ ಹೀಗಾಗಿ ಈ ಒಂದು ನವೋದಯ ಸೀಟು ಹಂಚಿಕೆ ಪ್ರಕ್ರಿಯೆ ಇದೆಯಲ್ಲ, ಅದನ್ನು ಸಾಮೂಹಿಕವಾಗಿ ಮತ್ತು ಪಬ್ಲಿಕಲ್ಲಿ ಶೇರ್ ಮಾಡ್ತಾ ಇಲ್ಲ. ಹೀಗಾಗಿ ಅದರದ್ದು ಕಟಪ್ ಎಷ್ಟಾಗಿದೆ ಅನ್ನೋದು ಕೂಡ ಹೇಳೋದು ಕಷ್ಟ ಆಗ್ತಾಯಿದೆ. ನೀವು ದಯಮಾಡಿ ನೀವೇ ನವೋದಯ ಸೀಟು ಏನು ಎಲ್ಲಿ ಬಯಸ್ತಾ ಇದ್ದೀರಿ ಆ ಒಂದು ಸ್ಕೂಲಿಗೆ ಹೋಗಿ ಮಾಹಿತಿಯನ್ನು ತಲೆ ಹಾಕಿದರೆ ನಿಮ್ಗೆ ತುಂಬ ಒಳ್ಳೆಯದು. ಆಲ್ರೆಡಿ ಲೇಟ್ ಆಗಿದೆ. ಸೊ ನೀವೇ ಹೋಗಿ ಅಲ್ಲಿ ಮಾಹಿತಿಯನ್ನು ಕೇಳ್ಕೊಡ್ರಿ. ಅಂದರೆ ಯಾವ ಜಿಲ್ಲೆಯಲ್ಲಿದ್ದೀರಿ, ನೀವು ಯಾವ ಒಂದು ಸ್ಕೂಲಿಗೆ ಹೋಗ್ಬೇಕಂತಿದ್ದೀರಿ, ಹೋಗಿ ಮಾಹಿತಿಯನ್ನು ಕೇಳ್ಕೊಳ್ರಿ. ಹಲೋ ಸರ್, ಮೊರಾರ್ಜಿ ದೇಸಾಯಿ ಜಿಲ್ಲಾ ರಿಸಲ್ಟ್ ಯಾವಾಗ ಬಿಡ್ತಾರೆ ನೋಡಿ. ಇವಾಗ 4ನೇ ಸುತ್ತಿನ ಕೌನ್ಸಿಲಿಂಗ್ ಅಂದರೆ ಸೀಟು ಉಳಿದಿರುವಂಥ ಸೀಟ್ಗಳನ್ನು ಬಿಟ್ಟಿದ್ದಾರೆ. ಅದು ಅಡ್ಮಿಷನ್ ಪ್ರೊಸೆಸ್ ಆಗಬೇಕಂದ್ರೆ ಒಂದು 15 ಡೇಸ್ ಅಂತೂ ಮಿನಿಮಮ್ ಆಗೇ ಆಗುತ್ತೆ. 15 ದಿವಸದ ನಂತರ ಏನು ಮಾಡ್ಬೋದು, ಏನಾದರೂ ಸೀಟ್ ಉಳಿದ್ರೆ ಜಿಲ್ಲಾವಾರಿ ಬಿಡ್ಬೋದು, ಇಲ್ಲಾಂದರೆ ಬಿಡದೇನೂ ಇರ್ಬೋದು. ಆದರ್ಶ ಸ್ಕೂಲ್ ಮೇನ್ ಬ್ರ್ಯಾಂಚ್ ಫೋನ್ ನಂಬರ್ ಸೆಂಡ್ ಮಾಡಿ ಸರ್ ಅಂತ ಕೇಳ್ತಾ ಇದ್ದಾರೆ. ನೋಡಿರಿ, ಮೇನ್ ಬ್ರ್ಯಾಂಚದ ನಂಬರನ್ನು ನನಗೂ ಕೂಡ ಏನಪ್ಪ ಅಂತಂದರೆ ಅದು ಸಿಗ್ತಾ ಇಲ್ಲ. ಯಾಕಂದರೆ ಅಲ್ಲಿ ಸಿಗ್ತಾ ಇರೋದು IAS ಅಧಿಕಾರಿಗಳು, KS ಅಧಿಕಾರಿಗಳು ಸಿಗ್ತಾ ಇದೆ. ಬಿಟ್ಟರೆ ಏನಪ್ಪ ಅಂತಂದರೆ ಅಲ್ಲಿರುವಂಥ ಮೇಲ್ದರ್ಜೆ ಅಧಿಕಾರಿಗಳು ಸಿಗ್ತಾ ಇದೆ. ಆದರೆ ಅದಕ್ಕಿಂತ ಅಂದರೆ ಪ್ರಾಂಶುಪಾಲ್ ರೇಂಜು, FDC SDC ರೇಂಜದಲ್ಲಿ ನಂಗೆ ಸಿಗ್ತಾ ಇಲ್ಲ ನಂಬರು. ಸೊ ಹೀಗಾಗಿ ನಾನು ಅದನ್ನು ನಿಮಗೆ ಮುಂದಿನ ದಿನಗಳಲ್ಲಿ ಡೆಫಿನೆಟಾಗಿ ಇದ್ದರೆ ನಾನು ಶೇರ್ ಮಾಡ್ತೇನೆ.